ದಾಸನ ವಸ್ತ್ರವ ಬೇಡದ ಮುನ್ನ ದವನಿಧಿಯ ನಿತ್ತಡೆ ನಿಮ್ಮ ದೇವರೆಂಬೆ. ಸಿರಿಯಾಳನ ಮಗನ ಬೇಡದ ಮುನ್ನ ಕಂಚಿಯ ಪುರವ ಕೈಲಾಸ ಕೊಯ್ದಡೆ ನಿಮ್ಮ ದೇವರೆಂಬೆ. ಬಲ್ಲಾಳನ ವಧುವ ಬೇಡದ ಮುನ್ನ ಸ್ವಯಂ ಲಿಂಗವ ಮಾಡಿದಡೆ ನಿಮ್ಮ ದೇವರೆಂಬೆ. ದೇಹಿ ನೀನು ವ್ಯಾಪಾರಿಗಳು ನಮ್ಮವರು ಬೇಡು ಕೂಡಲ ಸಂಗಮ ದೇವ ಎಮ್ಮವರ ಕೈಯಲು ಅಂದರು. ಇಲ್ಲಿ ಬೇಡೋ ಒಬ್ಬವ ಕೊಡೋ ಒಬ್ಬವ ಅಂತಂದು ನಾವು ಅಂತೀವಿ. ಆದ್ರೆ ಎಷ್ಟೋ ದೇವ್ರುಗಳು ಅದಾವೆ. ದೇವ್ರಿಗಿಂತ ಬೇಡೋರ ಭಾಳ ಮಂದಿ ಅದಾರ. ಆದರೂ ಬೇಡಿದ್ದು ಯಾವ ದೇವರು ಇನ್ನೂವರೆಗೂ ಯಾರೂ ಕೈ ಎತ್ತಿ ಕೊಟ್ಟಿಲ್ಲ. ಆದರೂ ನಾವು ಮೂಢನಂಬಿಕೆಯಲ್ಲಿದ್ದ ಬೇಡ್ಕೋತಾ ಇದ್ದೀವಿ. ನಾವು ಮತ್ತು ನಮ್ಮ ದೇಹಕ್ಕೆ ನಮ್ಮಿಂದ ನಾವು ತ್ರಾಸು ತೊಗೊಳಕತ್ತೀವಿ. ದೀಡ್ ನಮಸ್ಕಾರ ಹಾಕೋದು, ಅಲ್ಲಿ ಹೋಗೋದು, ಇಲ್ಲಿ ಹೋಗೋದು, ಎಷ್ಟೋ ಖರ್ಚು ವೆಚ್ಚಗಳನ್ನು ಮಾಡ್ತೀವಿ ನಾವು. ಆದ್ರೆ ಮನಸ್ಸಿಗೆ ಅನ್ನೋದು ಸಮಾಧಾನ ಇಲ್ಲ. ಯಾರಿಗೂ ಸಮಾಧಾನ ಇಲ್ಲ. ಇಲ್ಲ ಎಲ್ಲರೂ ಇವತ್ತು ನಾ ಶ್ರೀಮಂತ ಆಗಬೇಕು, ನಾಳೆ ನಾ ಬೆಳಿಬೇಕು ಒಮ್ಮೆಲೆ ಅನ್ನೋದ್ರೊಳಗೆ ಅದೀವಿ ನಾವು. ಆದ್ರೆ ಬೇಡೋದು ಯಾರಿಗಪ್ಪ? ಇಲ್ಲಿ ಮೊದಲು ನಾವು ವಿಚಾರ ಮಾಡಬೇಕು. ನಾವು ನಮ್ಮವ್ರಿಗೆ ನಾವು ಬೇಡ್ತಿರ್ತೀವಿ. ಏನೋ ಸ್ವಲ್ಪ ಕಷ್ಟ ಬಂದಾಗ, ಏನೋ ಇದು ಆದಾಗ, ಕೆಲಸಕ್ಕೆ ಸ್ವಲ್ಪ ಬರ್ರಪ್ಪ ಅಂತಂದು ಹಿಂಗೆ ಏನಾದ್ರು ಬೇಡ್ತೀವಿ ನಾವು. ಅವರು ನಮಗೆ ಕಾಣ್ತಿರ್ತಾರ, ಸಹೋದ್ಯೋಗಿಗಳು ಇರ್ತಾರ, ಅವ್ರು ಬಂದು ನಮಗೆ ಮಾಡ್ತಾರೆ. ಮತ್ತಿದು ಕಲ್ಲಿನ ದೇವ್ರು ಇವು ಎಲ್ಲ. ಮತ್ತು ಅದು ಕಲ್ಲು ಏನು ಕೊಡ್ತೈತೆ ನಮಗೆ? ಏನೂ ಕೊಡೋದಿಲ್ಲ. ಆದರೂ ನಾವು ಬೇಡಕ್ಕೆ ಚಾಲು ಮಾಡ್ತೀವಿ ನಾವು. ಮತ್ತು ಹಂಗೆ ಅವು ಕೊಡು ಇದ್ದು ಅಂತಂದ್ರೆ ಹೆಂಗೆ? ಅವು ಇನ್ನೂ ಏನೂ ಕೊಡವಲ್ಲು ಯಾರಿಗೂ. ಇನ್ನು ಇಷ್ಟು ವರ್ಷ ಆತಂದ್ರು, ಇಷ್ಟು ಶತಮಾನ ಆದರೂ ಯಾವ ದೇವರು ಯಾರಿಗೂ ಕೈ ಎತ್ತಿ ಕೊಟ್ಟಿಲ್ಲ. ಆದರೆ ಯಾರಿಗಾಗಿ ಎದ್ರ ಸಂಬಂಧ ನಾವು ಬೇಡಬೇಕು? ನಮಗೆ ಮುಖ್ಯವಾಗಿ ಬೇಕಾದದ್ದೇನಿಲ್ಲ? ಸಮಾಧಾನ ಬೇಕಾಗೈತೆ ನಮಗೆ. ನಾವು ಯಾವ ರೀತಿ ನಮ್ಮ ಸಮಾಧಾನ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕಾಗೈತಿ. ಯಾವ ದೇವರಾಗಲಿ ಯಾರೇ ಆಗಲಿ ನಮಗೆ ಬಂದು ಸಮಾಧಾನ ಕೊಡೋಕೆ ಯಾರಿಂದಲೂ ಅಸಾಧ್ಯ ಐತಿ. ಯಾಕಂದ್ರೆ ಆ ಚಿಂತೆ, ಆ ವ್ಯಸನಗಳು ಅದರೊಳಗೆ ನಾವೇ ಬಿದ್ದಿರ್ತೀವಿ ಹೊರತು ನಮಗೆ ಇನ್ನೊಬ್ಬರು ಬಂದು ಅದರೊಳಗೆ ಬೀಳುವಂಗೆ ಮಾಡಿರೋದಿಲ್ಲ. ಆ ವ್ಯಸನಗಳು, ಆ ವಿಷಯಗಳಿಗೆ ಎಲ್ಲರೂ ನಾವು ಹಾತೊರಿತಾ ಇರ್ತಿದ್ದೀವಿ. ಎಂದು ನಾವು ಹಿಡಿದೀವೋ, ಎಂದು ನಾವು ಪಡೆದೀವೋ ಅನ್ನೋರ ಬಗ್ಗೆ. ಮತ್ತು ನೀ ಯಾಕಾರ ಹಿಂಗೆ ವ್ಯಸನದೊಳಗೆ ಕೈ ಹಾಕ್ತಿ? ಅದಕ್ಕೆ ಒಬ್ರು ಅಂತಾರ, ದುಃಖ ಎದ್ರ ಸಂಬಂಧ ಬರ್ತೈತಪ್ಪ ನಮಗೆ? ದುಃಖ ಎದ್ರ ಸಂಬಂಧ ಬರ್ತೈತೆ ನಮಗೆ? ದುಃಖ ಎದ್ರ ಸಂಬಂಧ ಬರ್ತೈತೆ ಅಂತಂದ್ರೆ ನಾವು ಆ ಸಮಯದೊಳಗೆ ತಿಳುವಳಿಕೆ ಇರಲಾರ್ದಂಗೆ ಆಗಿರ್ತೀವಿ. ಕೆಲವೊಂದು ಸಂದರ್ಭದಲ್ಲಿ ಯಾವುದೋ ಒಂದು ವಿಷಯಕ್ಕೆ ನಾವು ಅಂಟಿಕೊಂಡು ಬಿಟ್ಟಿರ್ತೀವಿ. ಆ ವಿಷಯ ನನ್ನದು ಆಗುತ್ತೋ ಅಥವಾ ಇಲ್ವೋ, ಅಥವಾ ಅದು ದೊಡ್ಡದೈತೋ ಅಥವಾ ಸಣ್ಣದೈತೋ, ಆ ವಿಚಾರ ಅಲ್ಲಿ ನಮಗೆ ಇರುವುದಿಲ್ಲ. ಎಲ್ಲರೂ ನಾವು ಬಾಚ್ಕೊಳಕ ನಿಂತುಬಿಟ್ಟಿರ್ತೀವಿ. ಆವಾಗ ಅದರೊಳಗೆ ನಾವು ಧುಮುಕ್ತೀವಿ. ಧುಮುಕಿಂಗ ಅದು ನಮಗೆ ಕೈಗೆ ಸಿಗುವುದಿಲ್ಲ, ಮೇಲೆ ಬರೋಕ್ಕೂ ನಮಗೆ ಆಗೋದಿಲ್ಲ. ಆಗ ಆ ಹಿಡಿತನೊಳಗೆ ನಾವು ಸಿಕ್ಕೊಂಡ್ಬಿಡ್ತೀವಿ. ಆವಾಗ ನಮಗೆ ದುಃಖ ಆಗುತ್ತೆ. ಮತ್ತು ಮೊದಲ ನಾವು ಅದನ್ನು ತಿಳುವಳಿಕೆ ಮಾಡಿಕೊಂಡು ಅದು ನಮ್ಮ ಶಕ್ತಿಗೆ ಅನುಸಾರವಾಗಿ ಐತೋ ಇಲ್ವೋ ಅಂತಂದು ಮೊದಲ ನಾವು ತಿಳುವಳಿಕೆ ಮಾಡ್ಕೊಂಡ್ರಿ ಅಂತಂದ್ರೆ ದುಃಖ ಬಾ ಅಂದ್ರೆ ಎಲ್ಲಿದ್ದು ಬರ್ತದೆ ದುಃಖ? ಅದಕ್ಕೆ ಬಂಧನಲಿದ್ದ ದುಃಖ ಬರ್ತೈತಿ. ಮತ್ತು ಬಂಧನ ಇರಲಿಲ್ಲ ಅಂದ್ರೆ ದುಃಖ ಎಲ್ಲಿ? ಅದು ದುಃಖ ಎದಕ್ಕೆ ಬರ್ತ? ಇಲ್ಲವೇ ಇಲ್ಲ. ಅದಕ್ಕೆ ದೇವರು ನೀ ಕೇಳಪ್ಪ ಒಮ್ಮೆರ ಅಂತ ನಾವು ಎಷ್ಟೋ ಕೋಟಿಗಟ್ಟಲೆ ಜನ ನಿನಗೆ ಕೇಳ್ತಾರ. ಆದ್ರೆ ನೀ ಒಬ್ಬಂಗಾರ ಕೇಳು, ಎಲ್ಲಿ ಕೇಳ್ಬೇಕು? ಅದಕ್ಕೆ ನಮ್ಮ ಮನಸ್ಸಿನ ಅವು ಎಲ್ಲ ಹಾವಭಾವಗಳು ಮಾತ್ರ ಇವು ಎಲ್ಲ. ಕೇಳೋದು, ಬೇಡೋದು, ದೀಡ್ ನಮಸ್ಕಾರ ಹಾಕೋದು, ಇಂಥವೆಲ್ಲ ನಮ್ಮ ಹಾವಭಾವಗಳು, ನಮ್ಮ ವಿಷಯಗಳ ಚಲನೆಗಳು ಅನ್ಬೇಕು. ಅದಕ್ಕೆ ನಮ್ಮ ವಿಷಯಗಳು ನಮಗೆ ಕಾಡ್ತಾ ಇರ್ತಾವೆ. ಕಾಡು ಮುಂದೆ ಯಾರು ಒಬ್ಬ ಏನಾರು ಬಂದು ಅನ್ನಿಲ್ಲ, ಅದು ನಾವು ಗಟ್ಟಿಯಾಗಿ ಹಿಡಿದು ಬಿಡ್ತೀವಿ. ಅಲ್ಲಿ ಹೋದ್ರೆ ನಮಗೆ ಚಲೋ ಆಗುತ್ತೆ ಅಂತಂದು. ಯಾರಿಗೆ ಚಲೋ ಆಗೈತಿ? ಎಷ್ಟೋ ಮಂದಿ ಪ್ರಯಾಗ್ರಾಜ್ ಹೋದರು, ಅಲ್ಲಿ ಗಂಗಾದೊಳಗೆ ಮುಳುಗಿದ್ರು. ಏನು ಅವ್ರ ಕೂದಲ ಎಮ್ಮೆಲೆ ಬೆಳ್ಳಗಾದವ, ಏನು ಕರ್ಗಾದವ, ಏನು ಆತೇನಲ್ಲಿ?
ಅದ ನೀರ ಇಲ್ಲಿ ನಾವು ದಿನ ಕುಡಿತೀವಿಲ್ಲ, ಅದ ನೀರ ನಾವು ಜಳಕ ಮಾಡ್ತೀವಿಲ್ಲ, ಮತ್ತಿದು ಅಲ್ಲಿ ಹೋಗಿ ನಾವು ದುಃಖಕ್ಕೀಡಾದಂಗೆ ಆತಲ್ಲ. ಎಷ್ಟೋ ಕಿಲೋಮೀಟ್ರ್ ನಡಿಬೇಕಲ್ಲಿ. ಮತ್ತು ಈ ರೀತಿ ಆದಂಥ ಮಾನಸಿಕವಾಗಿ ನಾವು ತೆಗೆದುಕೊಳ್ತಾ ಇದ್ದೀವಿ. ಆದರೆ ನಮ್ಮ ಮನಸ್ಸನ್ನು ಮೊದಲು ನಿರ್ಮಲ ಮಾಡಬೇಕಾಗೈತಿ. ಮೊದಲು ನಾ ಯಾರಪ್ಪ ಅನ್ನೋದು ನಾ ತಿಳ್ಕೊಬೇಕಾಗೈತಿ. ಯಾವ ದೇವರು ಕೊಟ್ಟಿಲ್ಲ ಖರೆ, ಆದ್ರೆ ನಾವು ಆ ಸಂದರ್ಭದೊಳಗೆ ವಿಚಾರ ಮಾಡ್ತೀವೇನೋ, ವಿಚಾರ ಮಾಡೋದಿಲ್ಲ. ಅದಕ್ಕೆ ನಮ್ಮ ನಡೆಯಲ್ಲಿ, ನಮ್ಮ ನುಡಿಯಲ್ಲಿ ವಿಚಾರ ಇತ್ತಂತಂದ್ರೆ ನಮ್ಮ ಮನ ಬುದ್ಧಿಗಳು ಪರಿವರ್ತನೆಗೊಂಡು ಅದರಿಂದ ದೂರ ಇರ್ತಾವೆ. ಯಾರು ದೂರ ಇರ್ತಾನ ಅವಂಗೆ ದುಃಖ ಅನ್ನೋದು ತಗೊಳ್ಳೋದಿಲ್ಲ ಅಂತಂದು ಈ ರೀತಿಯಾದಂಥ ಎರಡು ಮಾತನ್ನ